ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 4ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಸಾಂಖ್ಯಯೋಗೌ ಪೃಥಗ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಸಾಂಖ್ಯಯೋಗ ಮತ್ತು ಕರ್ಮಯೋಗ ಇವುಗಳು ಬೇರೆ ಬೇರೆ ಎಂದು ಅಜ್ಞಾನಿಗಳು ಹೇಳುತ್ತಾರೆ. ಪಂಡಿತರು ಹಾಗೆ ಹೇಳುವುದಿಲ್ಲ. ಬದಲಿಗೆ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಕೂಡ ಚೆನ್ನಾಗಿ ಅನುಷ್ಠಾನ ಮಾಡಿದರೂ ಎರಡರ ಫಲವನ್ನೂ ಕೂಡ ಪಡೆಯುತ್ತಾನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಸಾಂಖ್ಯಯೋಗ ಅಂತಂದರೆ ಜ್ಞಾನಯೋಗ. ಹಾಗಾಗಿ ಜ್ಞಾನಯೋಗ ಬೇರೆ, ಕರ್ಮಯೋಗ ಬೇರೆ ಎಂದರೆ ಇವು ಬೇರೆ ಬೇರೆ ಗುರಿಯೆಡೆಗೆ ಒಯ್ಯುತ್ತದೆ ಎಂದು ಭಾವಿಸಿದರೆ ಅದು ತಪ್ಪು. ಇವೆರಡೂ ಬೇರೆ ಬೇರೆ ದಾರಿಗಳು ನಿಜ, ಆದರೆ ಎರಡರ ಗುರಿಯೂ ಕೂಡ ಒಂದೇ. ಜ್ಞಾನಿಯ ಮಾರ್ಗ ಅದು ವಿಚಾರದ ಮಾರ್ಗ. ವಿಚಾರವೂ ಕೂಡ ಒಂದು ವಿಧವಾದ ಕರ್ಮವೇ. ಅವನು ನಿತ್ಯ ಅನಿತ್ಯವನ್ನು ಯಾವಾಗಲೂ ವಿಮರ್ಶಿಸುತ್ತಿರಬೇಕು. ಇದು ಕೈಕಾಲುಗಳ ಮೂಲಕ ಎಲ್ಲರಿಗೂ ಕಾಣುವಂತೆ ಮಾಡುವ ಕೆಲಸವಲ್ಲ, ಬದಲಿಗೆ ಬುದ್ಧಿಯ ಮೂಲಕ ಮಾಡುವಂಥದ್ದು. ಸೂಕ್ಷ್ಮ ಕರ್ಮ ಇದರೊಡನೆ ಅಡಗಿದೆ. ಸತ್ಯವನ್ನು ಕಾಣದಂತೆ ಮಾಡಿರುವಂಥ ಮಿಥ್ಯದ ಉಪಾಧಿಗಳನ್ನು ತೆಗೆದುಹಾಕಿದರೆ ಸತ್ಯ ಎಂಬುವಂಥದ್ದು ಗೋಚರಿಸುತ್ತದೆ. ಹೀಗೆ ಮಾಡುವುದೇ ಜ್ಞಾನ ಮಾರ್ಗ. ಕರ್ಮಯೋಗ ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನು ಮಾಡುತ್ತಾ ಹೋದಂತೆ ನಮ್ಮ ಚಿತ್ತವನ್ನು ಅದು ಶುದ್ಧಿ ಮಾಡುತ್ತದೆ. ಯಾವಾಗ ಚಿತ್ತ ಶುದ್ಧಿಯಾಗುತ್ತದೋ ಆಗಲೇ ಎಲ್ಲದರಲ್ಲಿಯೂ ಇರುವಂತಹ ಸ್ವಯಂ ಜ್ಯೋತಿಯ ಸ್ವರೂಪನಾದ ಪರಮಾತ್ಮನ ಸಾಕ್ಷಾತ್ಕಾರವನ್ನು ನಾವು ಕಾಣಬಹುದು. ಹಾಗಾಗಿ ಸಾಹಿತ್ಯದಲ್ಲಿ ಒಂದು ಮಾತಿದೆ: ಆಚಾರವಿಲ್ಲದ ಪೂಜೆ, ವಿಚಾರವಿಲ್ಲದ ಬುದ್ಧಿ, ಚಿತ್ತ ಶುದ್ಧಿಯಿಲ್ಲದ ಮನಸ್ಸು. ಹಾಗಾಗಿ ಇದು ನಾಕವಲ್ಲ, ಬದಲಿಗೆ ನರಕ ಅಂತ ಹೇಳಿ. ಹಾಗಾಗಿ ನಾಕ ಅಂತಂದರೆ ಸ್ವರ್ಗದ ನಾವು ಬದುಕನ್ನು ಬದುಕಬೇಕು ಅಂತಂದರೆ ಪೂಜೆಯಲ್ಲಿ ಆಚಾರ ಇರಬೇಕು, ಬುದ್ಧಿಯಲ್ಲಿ ವಿಚಾರ ಇರಬೇಕು, ಮನಸ್ಸು ಚಿತ್ತ ಶುದ್ಧವಾಗಿರಬೇಕು. ಹಾಗಾಗಿ ಜ್ಞಾನಯೋಗ ಮತ್ತು ಕರ್ಮಯೋಗ ಎರಡು ಬೇರೆ ಬೇರೆ, ಅಥವಾ ಒಂದು ಮೇಲು ಮತ್ತೊಂದು ಕೀಳು ಎನ್ನುವಂಥವರು ತಪ್ಪು. ಉತ್ತಮ ಜ್ಞಾನವನ್ನು ಫಲಾಪೇಕ್ಷೆಯಿಂದ ಮಾಡುವ ಕರ್ಮದೊಂದಿಗೆ ಹೋಲಿಸಿ ಜ್ಞಾನವೇ ಶ್ರೇಷ್ಠ ಅಂಥೇಳಿ ಕೆಲವರು ಹೇಳ್ತಾರೆ. ಹಾಗೆಯೇ ಉತ್ತಮ ಕರ್ಮಯೋಗದ ದೃಷ್ಟಿಯಿಂದ ಮಾಡಿದ ಕರ್ಮ ಮತ್ತು ಅದರಿಂದ ಮನಸ್ಸಿನ ಮೇಲೆ ಆದ ಪರಿಣಾಮವನ್ನು ಅನುಷ್ಠಾನಕ್ಕೆ ತರದಂತಹ ಬರೀ ಸಿದ್ಧಾಂತಗಳನ್ನು ಓದುತ್ತಿರುವಂತಹ ಪಂಡಿತನೊಂದಿಗೆ ಹೋಲಿಸಿ ಕರ್ಮಯೋಗವೇ ಮೇಲು ಎನ್ನುತ್ತಾರೆ. ನಾವು ಹೋಲಿಸಬೇಕಾದರೆ ಇದನ್ನು ಕರ್ಮಯೋಗವೇ ಕೆಲಸ ಮಾಡುವುದೇ ಶ್ರೇಷ್ಠ ಅಂತ ಹೇಳೋದು ಕೂಡ ತಪ್ಪಾಗತ್ತೆ. ಹಾಗೆ ಒಂದು ಕಡೆ ಕುಳಿತು ಜ್ಞಾನವನ್ನು ಪಡೆದು ಧ್ಯಾನದ ಮೂಲಕವೇ ವಿಚಾರಗಳ ವಿಮರ್ಶೆಯನ್ನು ಮಾಡುವಂಥದ್ದೇ ಶ್ರೇಷ್ಠ ಅಂತೇಳಿ ಮತ್ತೆ ಕೆಲವರು ಹೇಳ್ತಾರೆ. ಆದರೆ ಹಾಗೆ ಹೋಲಿಸುವ ಅಗತ್ಯವಿಲ್ಲ. ಎರಡನ್ನೂ ಶ್ರೇಷ್ಠ ಅಂತಲೇ ತಗೊಳ್ಕೊಳ್ಬೇಕು ಅಂಥೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಇಲ್ಲಿ ಒಂದು ಮೇಲಲ್ಲ ಮತ್ತೊಂದು ಕೀಳಲ್ಲ, ಒಂದರಷ್ಟೇ ಮತ್ತೊಂದು ಕೂಡ ಶ್ರೇಷ್ಠ.
ಮಿಥ್ಯಾ ಮೋಹದ ಆಕರ್ಷಣೆಗೆ ಬೀಳದಿರುವಂಥದ್ದೇ ಒಂದು ದೊಡ್ಡ ಸಾಹಸ. ಜ್ಞಾನಿಯಾದವನು ಇದನ್ನ ವಿಚಾರದ ಮೂಲಕ ಮಾಡ್ತಾನೆ. ಕರ್ಮ ಕುಶಲಿಯಾಗಿರುವಂಥವನು ಕೆಲಸ ಮಾಡಿದ್ರೂ ಅದರ ಗೋಜಿಗೆ ಸಿಕ್ಕದ ರೀತಿ ಇದನ್ನ ನಡೆಸ್ತಾನೆ. ಹಾಗೆ ಜ್ಞಾನಿಯ ಸಾಹಸಕ್ಕಿಂತ ಇದು ಕಡಿಮೆ ಏನಲ್ಲ. ಯಾರಾದರೂ ಒಂದರಲ್ಲಿ ಮುಂದುವರೆದರೆ ಅವರಿಗೆ ಮತ್ತೊಂದು ಬರುತ್ತದೆ. ಜ್ಞಾನ ಮತ್ತು ಕರ್ಮ ಎಂಬುವಂಥದ್ದು ಕತ್ತಲೆ ಬೆಳಕಿನಂತಲ್ಲ, ಒಂದು ಮುಂದೆ ಮತ್ತೊಂದು ಹಿಂದೆ ಅಷ್ಟೆ. ಎಲ್ಲಿ ಜ್ಞಾನವಿದೆಯೋ ಅಲ್ಲಿ ವಿಚಾರವು ಪ್ರಧಾನವಾಗಿರುತ್ತೆ. ಆದರೆ ಆತನಲ್ಲಿ ಅನಾಸಕ್ತಿಯ ಕರ್ಮ, ಲೋಕ ಸಂಗ್ರಹದ ದೃಷ್ಟಿ, ಯಜ್ಞ ದೃಷ್ಟಿ ಇವೆಲ್ಲ ಇಲ್ಲ ಎಂದಲ್ಲ. ಅದೆಲ್ಲ ಅವನ ಜ್ಞಾನವನ್ನು ಅನುಸರಿಸಿಕೊಂಡು ಹೋಗುತ್ತದೆ. ಅದರಂತೆಯೇ ಯಾರಲ್ಲಿ ಕರ್ಮ ಮುಂದಾಗಿದೆಯೋ ಅವನಲ್ಲಿ ಜ್ಞಾನ ಇಲ್ಲ ಅಂತಲ್ಲ. ಅವನೇನು ಪಂಡಿತರಂತೆ ಹಲವು ಶಾಸ್ತ್ರಗಳನ್ನು ಉದಾಹರಿಸದೇ ಇರಬಹುದು. ನಿಜವಾದ ಸತ್ಯ ಯಾವುದು ಎಂಬುವಂಥದ್ದು ಅವನಿಗೆ ಕ್ಷಣದಲ್ಲಿ ಹೊಳೆಯುವುದು. ಏಕೆಂದರೆ ಅವನಿಗೆ ಚಿತ್ತಶುದ್ಧಿಯಾಗಿದೆ. ಅವನಿಗೆ ಯಾವ ಆಸೆ ಆಕಾಂಕ್ಷೆಯೂ ಕೂಡ ಇಲ್ಲ. ಅವನು ಭಗವಂತನ ಕೈಯಲ್ಲಿ ಒಂದು ನಿಮಿತ್ತವಾಗಿದ್ದಾನೆ. ಸೊ ಯಾವುದೂ ಒಂದು ಮಾರ್ಗ ಮೇಲಲ್ಲ, ಮತ್ತೊಂದು ಮಾರ್ಗ ಕೀಳಲ್ಲ. ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಪ್ರಕೃತಿಗೆ ಅನುಸಾರವಾಗಿರುವಂತಹ ಮಾರ್ಗವನ್ನು ಹಿಡಿದುಕೊಂಡು ಹೊರಟ್ರೆ ಎಲ್ಲರೂ ನಿಸ್ಸಂಶಯವಾಗಿ ಒಂದೇ ಗುರಿಯಲ್ಲಿ ಸಂಧಿಸ್ತಾರೆ. ಹಾಗಾಗಿ ಅದನ್ನು ಮಾಡುವುದು ಬಿಟ್ಟು ಕೇವಲ ನಾವು ದಾರಿಗಾಗಿಯೇ ಕಚ್ಚಾಡ್ತಾ ಇದ್ದೇವೆ. ಜ್ಞಾನ ಮಾರ್ಗವೂ ಕೂಡ ಶ್ರೇಷ್ಠವೇ, ಕರ್ಮ ಮಾರ್ಗವೂ ಕೂಡ ಶ್ರೇಷ್ಠವೇ. ಆ ಮಾರ್ಗದ ಅನುಭವವನ್ನು, ಆನಂದವನ್ನು ನಾವು ಪಡೆಯುತ್ತಾ ಸಾಗಿದ್ದೇ ಆದಲ್ಲಿ ಜೀವನವೂ ಕೂಡ ಅಷ್ಟೇ ನಿರಾಳವಾಗಿ ಸಾಗ್ತಾ ಹೋಗುತ್ತೆ. ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ಕರ್ತೃತ್ವ ಭಾವದ ತ್ಯಾಗವಿದೆ. ಹಾಗೆಯೇ ಪ್ರತಿಯೊಂದು ಜ್ಞಾನ ಮಾರ್ಗದಲ್ಲಿಯೂ ಕೂಡ ಕರ್ಮ ಫಲಾಸಕ್ತಿಯ ತ್ಯಾಗವಿದೆ. ಇಲ್ಲಿ ಸರಿಯಾಗಿ ನಾವು ವಿಚಾರ ಮಾಡಿದಾಗ ಅಹಂಕಾರಕ್ಕೆ ನಾವು ಯಾವಾಗ ಆಸ್ಪದವನ್ನು ಕೊಡುವುದಿಲ್ಲವೋ ಆಗ ಕರ್ಮಯೋಗವೇ ಆಗಲಿ ಜ್ಞಾನಯೋಗವೇ ಆಗಲಿ ಎರಡೂ ಕೂಡ ಒಂದೇ ಎಂಬುವಂಥದ್ದು ನಮಗೆ ತಿಳಿತಾ ಹೋಗುತ್ತೆ. ಮಾರ್ಗಗಳು ಬೇರೆ ಬೇರೆಯಾದರೂ ಕೂಡ ಅದು ತಲುಪುವಂಥ ಆತ್ಮ ಸಾಕ್ಷಾತ್ಕಾರದ ಗುರಿ ಮಾತ್ರ ಸದಾಕಾಲ ಒಂದೇ ಎಂಬುವಂಥದ್ದೇ ಇಲ್ಲಿ ಕೃಷ್ಣನ ಮಾತು. ಹಾಗಾಗಿ ನೀವು ಯಾವ ಮಾರ್ಗದಲ್ಲಿ ಸಾಕ್ತೀರಾ ಅನ್ನುವಂಥದ್ದು ಕೃಷ್ಣ ನಿಮಗೇ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಜ್ಞಾನದ ಮೂಲಕ, ಓದಿನ ಮೂಲಕ, ವಿದ್ಯೆಯ ಮೂಲಕ, ವಿಚಾರವನ್ನು ಮಾಡುವುದರ ಮೂಲಕ ನಾವು ಈ ಬದುಕನ್ನು ಸಾಗಿಸಬೇಕು. ಅಥವಾ ಒಳ್ಳೆಯ ಮನಸ್ಸಿನಿಂದ ಕರ್ಮಗಳನ್ನು ಮಾಡುತ್ತಾ ಯಾವುದೇ ಕರ್ಮದ ಫಲದ ಮೇಲೆ ಆಸಕ್ತಿಯನ್ನು ಇರಿಸಿಕೊಳ್ಳದೆ ಕೇವಲ ಇದು ತನ್ನ ಭಗವಂತನಿಗಾಗಿಯೇ ಮಾಡ್ತಿರುವಂಥ ಕೆಲಸ ಅಂಥೇಳಿ ನಾವು ಸಾಗ್ತಾ ಹೋಗ್ತೇವೋ ಅನ್ನುವಂಥ ಆಯ್ಕೆ ಅದು ನಮ್ಮದೇ. ಈ ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ತನು ಮನದ ಶುಚಿಯಂತೆ ಘನವಿರಲಿ ನುಡಿಗಡಣ, ತನು ಮನದ ಶುಚಿಯಂತೆ ಘನವಿರಲಿ ನುಡಿಗಡಣ, 108 ಆತಂಕ ಮೂದಲಿಕೆಯಿಂದ, ದಯೆ ತೋರಿದರೆ ಪುಣ್ಯ ಕಡು ಮುನಿದರದು ಪಾಪ, ದಯೆ ತೋರಿದರೆ ಪುಣ್ಯ ಕಡು ಮುನಿದರದು ಪಾಪ, ದಿಟ ನುಡಿಯೇ ಧನ್ಯತೆಯೋ ಮುದ್ದು ರಾಮ, ದಿಟ ನುಡಿಯೇ ಧನ್ಯತೆಯೋ ಮುದ್ದು ರಾಮ. ಹಾಗಾಗಿ ತನು ಮನದ ಶುಚಿಯಂತೆ ಈ ನಮ್ಮ ನುಡಿಯೂ ಕೂಡ ಘನವಾಗಿರಲಿ. ಆತಂಕಗಳು ಮೂಡುವಂಥದ್ದೇ ನಮ್ಮ ಮೂದಲಿಕೆಯಿಂದ. ಹಾಗಾಗಿ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಜೀವಿಗೂ, ಪ್ರತಿಯೊಂದು ವಸ್ತುವಿಗೂ, ಪ್ರತಿಯೊಂದು ಘಟನೆಗಳಿಗೂ, ಹಾಗೆ ಪ್ರತಿಯೊಂದು ಸಂದರ್ಭಗಳಿಗೂ ಕೂಡ ನಾವು ದಯೆಯನ್ನು ತೋರ್ತಾ ಸದಾಕಾಲ ಸಂತೋಷದ ಜೀವನವನ್ನೇ ಸಾಗಿಸೋಣ. ಯಾಕೆಂದರೆ ಸಿಟ್ಟು, ಸೆಡುವು, ಕೋಪ, ದ್ವೇಷ, ಅಸೂಯೆ, ಅಹಂಕಾರ ಇವುಗಳೆಲ್ಲ ಪಾಪದ ವಸ್ತುಗಳು. ದಯೆ, ದಾಕ್ಷಿಣ್ಯ, ಕರುಣೆ ಇವೆಲ್ಲ ಪುಣ್ಯದ ವಸ್ತುಗಳು. ಅವುಗಳನ್ನು ನಾವು ದಿಟದ ನುಡಿಯ ಮೂಲಕವೇ ಧನ್ಯತೆಯನ್ನು ಕಾಣಬೇಕು. ಆ ಧನ್ಯತೆಯ ಮೂಲಕವೇ ನಮ್ಮ ಜೀವನ ಸಾಗಲಿ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಕೂಡ.
ಅಂಥ ಜೀವನ ನಮ್ಮೆಲ್ಲರದಾಗಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.